ಅಭಿಮಾನಿ ಅನ್ನದಾತರಿಗೆ ನಿಮ್ಮ ಉಮೇಶನ ನಮಸ್ಕಾರಗಳು. ಏಪ್ರಿಲ್ 22ಕ್ಕೆ ನನಗೆ 80 ವರ್ಷವಾಯಿತು. ಇಷ್ಟು ವರ್ಷ ಆದರೂ ಇನ್ನೂ ನಿಮ್ಮ ಸೇವೆ ಮಾಡೋದಕ್ಕೆ ಕಾರಣ ಯಾರು? ನೃತ್ಯ ರಂಗಭೂಮಿಯ ಅಂದಿನ ಅನೇಕ ಮಾಲೀಕರು ಮತ್ತು ಚಲನಚಿತ್ರರಂಗದ ಅನೇಕ ನಿರ್ಮಾಪಕರು, ನಿರ್ದೇಶಕರು, ತಾಂತ್ರಿಕರು ಹಾಗೂ ಪತ್ರಕರ್ತರು, ಮಾಧ್ಯಮದವರು, ಅಭಿಮಾನಿ ಅನ್ನದಾತಗಳು, ನೀವೆಲ್ಲ ಪ್ರೋತ್ಸಾಹ ಕೊಟ್ಟದ್ರಿಂದ ನಾನು ಇಲ್ಲಿ ತನಕ ಸತತವಾಗಿ 76 ವರ್ಷಗಳಿಂದ ಬಣ್ಣದ ಬದುಕಿನಲ್ಲೇ ಬಂದಿದ್ದೀನಿ. ಇದಕ್ಕೆಲ್ಲ ಕಾರಣ ನೀವೇ. ನಿಮ್ಮ ಆಶೀರ್ವಾದ ಸದಾ ಇರಲಿ. ನಿಮ್ಮ ಹಾರೈಕೆ ನಮ್ಮ ಮೇಲೆ ಇರಲಿ. ನನ್ನೊಬ್ಬನ ಮೇಲೆ ಅಲ್ಲ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ, ನಮ್ಮ ಕನ್ನಡ ಕಲಾವಿದರ ಮೇಲೆ, ಎಲ್ಲರ ಮೇಲೂ ಸಹಿತ ನಿಮ್ಮ ಅಭಿಮಾನವಿರಲಿ. ಮತ್ತೆ ನಿಮ್ಮ ಸೇವೆ ಮಾಡಬೇಕು ಅಂತ ನಾನು ಇನ್ನೂ ಆಸೆ ಇದೆ. ಮಾಡ್ತಾನೆ ಇದ್ದೀನಿ, ಮಾಡ್ತೀನಿ. ನಮಸ್ಕಾರ. ಜೈ ಕರ್ನಾಟಕ ಮಾತೆ. ಇಂದು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ನೀವು ಅವ್ರ ಜೊತೆ ಸುಮಾರು ಸಿನಿಮಾಗಳು ನಟನೆ ಮಾಡಿದ್ರಿ. ಒಂದು ನೆನಪು. ರಾಜ್ಕುಮಾರ್ ಅವರು ವೃತ್ತಿರಂಗಭೂಮಿಲಿ ಇದ್ದಾಗಲೇ ನನಗೂ ಅವ್ರಿಗೂ ಪರಿಚಯ. ಅಂದರೆ ಈಗ ಒಂದು 70 ವರ್ಷ ಆಯಿತು ಅಂತ ಇಟ್ಟುಕೊಳ್ಳಿ. ಆ 70 ವರ್ಷ ಆ ಗುಬ್ಬಿ ಕಂಬದಲ್ಲಿ ಇದ್ರಲ್ಲ, ಆಗಲಿಂದಲೂ ಸಹಿತ ನಾನು ಬಾಲ ಪಾತ್ರ ಮಾಡಿಕೊಂಡಿದ್ದೆ. ಅವ್ರ ಜೊತೆ ಅನೇಕ ಒಂದು ತಂದೆ ಪಾತ್ರ ಮಾಡಿದಾಗ ನನ್ನ ಮಗನ ಪಾತ್ರ ಮಾಡಿದ್ದೆ ಕಣ್ಣಪ್ಪ ನಾಟಕದಲ್ಲಿ. ಮತ್ತು ಆ ರಾಮ ಬಂದಾಗ ಅನೇಕ ನಾವು ಅವ್ರ ಜೊತೆ ಪಾತ್ರಗಳೇ ಮಾಡ್ಕೊಂಡೇ ಬಂದ್ವಿ. ಆ ನಂತರ ನಮ್ಮ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಸಹಿತ ಅವರು ರಂಗಭೂಮಿಯ ಕಲಾವಿದರನ್ನ ನಮ್ಮನ್ನೆಲ್ಲ ಮರೆಯಲಿಲ್ಲ. ಅವರ ಚಿತ್ರಗಳಲ್ಲಿ ಹಾವೇನೆ ಹೆಡೆ ಇರ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಇವತ್ತು ಸಹಿತ ನಿಮಗೆ ಆ ನಗೆ ತರಿಸುವ ಒಂದು ಹಾಡು ಅಂದರೆ, ಬೊಂಬೆಯಾಟ ಬಯ್ಯ ನೀ ಸೂತ್ರಧಾರಿ ನಾ ಪಾತ್ರಧಾರಿ ದಡವ ಸೇರಿ ಸಯ್ಯ. ಇದಕ್ಕೆ ರಾಜ್ಕುಮಾರ್ ಅವರು ಕಾರಣ. ಇವತ್ತು ರಾಜ್ಕುಮಾರ್ ಅವರ ಒಂದು 96ನೇ ವರ್ಷದ ವರ್ಧಂತಿ. ನಾವು ಪುಣ್ಯವಂತರು ನಿಜವಾಗ್ಲೂ. ಯಾಕೆಂತಂದರೆ ಅವರ ಜೊತೆಯಲ್ಲಿ ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀವಿ. ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ನನಗೆ ಬರೋದಕ್ಕೆ ಕಾರಣ ಕಡೆಗಾಲ ಪುಟ್ಟಣ್ಣನವರು. ಆದರೆ ನಾನು ಇಲ್ಲೇ ಉಳಿಯೋದಕ್ಕೆ, ಸತತವಾಗಿ ಬೆಳೆಯೋದಕ್ಕೆ ಕಾರಣ ರಾಜ್ಕುಮಾರ್ ಅವರು ಭೌತಿಕವಾಗಿ ಇಲ್ಲದೆ ಹೋದ್ರಿಂದ ನಮ್ಮ ಮುಂದೆ, ನಮ್ಮ ಕಣ್ಣು ಮುಂದೆ, ನಮ್ಮ ಮನಸ್ಸಿನಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಇರೋವರೆಗೂ ಸಹಿತ, ಕನ್ನಡ ನಾಡು ಇರೋವರೆಗೂ ಸಹಿತ ಅವರು ನಮ್ಮೆಲ್ಲರ ಜೊತೆ ಚಿರಸ್ಥಾಯಿಯಾಗಿರ್ತಾರೆ ಅಂತ ನಾನು ನೆನೆಸ್ಕೊತೀನಿ. ನಮ್ಮ ರಾಜ್ಕುಮಾರ್ ಅವರು ಅಣ್ಣ, ನೀವಿಲ್ಲ ಆದರೂ ಸಹಿತ ನಿಮ್ಮ ನೆನಪುಗಳು ನಮ್ಮನ್ನು ಕಾಡ್ತಾ ಇದೆ. ಅದನ್ನು ನಾವು ಮರೆಯೋದಕ್ಕಾಗಲ್ಲ. ಒಂದೊಂದು ಚಿತ್ರಗಳೇ, ಅನೇಕ ಚಿತ್ರಗಳಲ್ಲಿ ನಿಮ್ಮ ಜೊತೆ ಪಾತ್ರ ಮಾಡಿದ್ದೀವಿ. ಸುಮಾರು ಒಂದೊಂದು ಚಿತ್ರಗಳ ಸಹಿತ ಒಂದು ಜನಗಳಿಗೆ ಸಂದೇಶ, ಬಂಗಾರದ ಮನುಷ್ಯ ಇರ್ಬೋದು, ಕಸ್ತೂರಿ ನಿವಾಸ ಇರ್ಬೋದು, ಅನೇಕ ಚಿತ್ರಗಳ ಸಹಿತ ನಿಮ್ಮ ಚಿತ್ರಗಳಿಂದ ನಮ್ಮ ಈ ಕನ್ನಡ ಜನತೆಗೆ ಸಂದೇಶ ಕೊಟ್ಕೊಂಡು ಬಂದಿದ್ದೀರಿ. ಅದನ್ನು ಜನಗಳು ಚಾಚು ತಪ್ಪದೆ ಪಾಲಿಸ್ತಾ ಇದ್ದಾರೆ. ನಾವು ನಿಮ್ಮನ್ನು ನೋಡಿ ನಾವು ಕಲ್ತ್ಕೊಂಡಿದ್ದೀವಿ. ನಿಮ್ಮಿಂದ ನಾವು ಎಷ್ಟೋ ಕಲ್ತಿದ್ದೀವಿ. ನಿಮ್ಮ ಜೊತೆ ನಾವು ಪಾತ್ರ ಮಾಡಿದ್ವಲ್ಲ, ನಾವೇ ಧನ್ಯ ಜೀವಿಗಳು. ಥ್ಯಾಂಕ್ ಯು ಸರ್.